ನಮಸ್ತೆ ಎಲ್ರಿಗೂ. ಇವತ್ತು ನಾವು ಸರ್ಜರಿಗಿಂತ ಮುಂಚೆ ಯಾಕೆ ಏನನ್ನು ತಗೋಬೇಡಿ ಖಾಲಿ ಹೊಟ್ಟೆಲಿರಿ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸರ್ಜರಿಗಿಂತ ಮುಂಚೆ ಯಾಕೆ 6 ಅವರ್ಸ್ 8 ಅವರ್ಸ್ ಮುಂಚೆ ಯಾಕೆ ನಾವು ಖಾಲಿ ಹೊಟ್ಟೆಲಿ ಇರಿ ಅಂತ ಹೇಳ್ತೀವಿ ಅಂತ ಅಂದ್ರೆ, ಕೆಲವೊಂದ್ಸತಿ ಅವ್ರು ಏನಾದ್ರೂ ಊಟ ಮಾಡಿದ್ರು ಅಂತಂದ್ರೆ ಸರ್ಜರಿ ಟೈಮಲ್ಲಿ ವಾಮಿಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಒಂದು ವೇಳೆ ವಾಮಿಟ್ ಆಗಿದ್ದಾದ್ರೆ ಅದೇನಾದ್ರೂ ಲಂಗ್ಸಿಗೆ ಹೋಗಿ ಆಸ್ಪಿರೇಷನ್ ನಿಮೋನಿಯಾ ಎಲ್ಲ ಆದ್ರೆ ತುಂಬಾನೇ ಡೇಂಜರಸ್ ಕಂಡೀಷನ್ ಅಂತ ಹೇಳ್ಬಹುದು. ಇದು ಆಸ್ಪಿರೇಷನ್ ಎಲ್ಲ ಸಿವಿಯರ್ ಆಯ್ತು ಅಂತ ಅಂದ್ರೆ ಪೇಷಂಟ್ ಡೆತ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ರಿವೈವ್ ಮಾಡೋದು ತುಂಬಾನೇ ಕಷ್ಟ. ಈಗ ಡಾಕ್ಟರ್ ಹೇಳಿದ್ದಾರೆ ಬಿಡು, ಸಿಸ್ಟರ್ ಹೇಳಿದ್ದಾರೆ ಬಿಡು, ಅವ್ರಿಗೇನು ಗೊತ್ತಾಗುತ್ತಾ, ನಾನು 6 ಗಂಟೆ ಮುಂಚೆನೆ ಏನಾದ್ರೂ ತಗೊಂಡ್ ಸ್ಟಾಪ್ ಮಾಡಿದೀನಿ, ಈಗ ತಗೊಂಡ್ರೆ ಗೊತ್ತಾಗಲ್ಲ ಅಂತ ನೀವು ಅನ್ಕೊಳ್ಬಹುದು. ಹಾಗೇನಾದ್ರೂ ಒಂದ್ ವೇಳೆ ನೀವು ಏನಾದ್ರೂ ತಗೊಂಡು ನಾನೇನು ತಗೊಂಡಿಲ್ಲ ಅಂತ ಏನಾದ್ರೂ ಸುಳ್ಳು ಹೇಳಿದ್ರೆ ನಿಮ್ಮ ಜೀವಕ್ಕೆ ನೀವೇ ತೊಂದರೆ ಮಾಡ್ಕೊಂಡಾಗೆ. ಏನಾದ್ರೂ ಸರ್ಜರಿ ಟೈಮಲ್ಲಿ ಲಂಗ್ಸ್ಗೆ ಏನಾದ್ರೂ ಹೋಗಿ ಅದೇನಾದ್ರೂ ನಿಮೋನಿಯಾ ಡೆವಲಪ್ ಆಯ್ತು ಅಂತಂದ್ರೆ ಅದು ತುಂಬಾನೇ ಕಷ್ಟ ಇದೆ ಟ್ರೀಟ್ಮೆಂಟ್. ಅದಕ್ಕೋಸ್ಕರನೇ ಹೇಳೋದು ಖಾಲಿ ಹೊಟ್ಟೆಲಿರಿ, ಏನು ತಗೋಬೇಡಿ, ನೀರು ಜ್ಯೂಸು ಏನು ತಗೊಳ್ಬಾರ್ದು. ಒಂದು ವೇಳೆ ನೀವೇನಾದ್ರೂ ತಗೊಂಡಿದ್ದಾದ್ರೆ ಅದನ್ನ ನೀವು ಡಾಕ್ಟರ್ಗೆ ಸಿಸ್ಟರ್ಗೆ ಕಂಪಲ್ಸರಿ ಹೇಳಲೇಬೇಕು, ನಾವ್ ಇಂಥದ್ದು ತಗೊಂಡಿದೀವಿ ಇಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು. ಯೂಶಲಿ ನಮ್ಮ ಹಾಸ್ಪಿಟ್ಲಲ್ಲಿ 6 ಅವರ್ಸ್ ಖಾಲಿ ಹೊಟ್ಟೆಲಿ ಇಡ್ತೀವಿ. ಒಂದ್ ವೇಳೆ ಆ 6 ಅವರ್ಸ್ ಪೇಷಂಟಿಗೆ ಇರಕ್ಕಾಗ್ಲಿಲ್ಲ, ಹಸುವಾಗ್ತಿದೆ ಇಲ್ಲ ಸುಸ್ತಾಗ್ತಿದೆ ಅಂತ ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ಅದನ್ನ ನೀವು ಸಿಸ್ಟರ್ಸ್ಗೆ ಡಾಕ್ಟರ್ಸ್ಗೆ ಇನ್ಫಾರ್ಮ್ ಮಾಡಿದ್ರಿ ಅಂತಂದ್ರೆ ಅವರು ಬೇರೆ ಮೆಷರ್ಸ್ ಏನ್ ತಗೋಬೇಕು ನೋಡ್ತಾರೆ, ಫ್ಲೂಯಿಡ್ ಹಾಕೋದು ಆ ತರ ಏನಾದ್ರೂ ಮೆಷರ್ಸ್ ತಗೊಳ್ತಾರೆ.